ಹಾಯ್, ಸ್ಟಿಚಿಂಗ್ ಮಾಡೋರಿಗೆ ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗುವಂಥ ಒಂದು ಒಳ್ಳೆ ಐಡಿಯಾ ಆದರೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಪ್ರೆಸೆಂಟ್ ಟೈಮಲ್ಲಿ ಯಾವುದೇ ಬ್ಲೌಸಿಗೆ ನೋಡಿದ್ರೂ ಈ ರೀತಿ ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗ್ ಆದರೆ ಕೊಟ್ಟಿರ್ತಾರಲ್ವ, ಅದನ್ನು ಯಾವ ಥರ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಆಗಿಬಿಡುತ್ತೆ ಕೆಲಸ. ನಾವು 1 ಮೀಟರ್ ಫ್ಯಾಬ್ರಿಕ್ ಇದ್ದರೆ 1 ಮೀಟರ್, ಇಲ್ಲ ಹಾಫ್ ಮೀಟರ್ ಇದ್ದರೆ ಹಾಫ್ ಮೀಟರ್, ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ಸೆಂಟ್ರಿಗೊಂದು ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟ್ನ ಮತ್ತೊಂದು ಸರಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಅದನ್ನು ಮತ್ತೆ ಒಂದು ಸಲ ಫೋಲ್ಡ್ ಮಾಡ್ಕೋಬೇಕು 2 ಟೈಮ್ಸು. ನಂತರ ಮಿಷನಲ್ಲಿ ಲೂಸ್ ಸ್ಟಿಚ್ ಏನಿರುತ್ತೋ ಅದನ್ನು ಈ ರೀತಿಯಾಗಿ ಇಟ್ಕೊಂಡು ಸೆಂಟ್ರಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಈ ಕಾರ್ನರ್ ಎಡ್ಜಸ್ ಏನಿರುತ್ತೋ ಅದನ್ನು ಒಂದ್ಸರಿ ನೀಟಾಗಿ ಕಟ್ ಮಾಡ್ಕೊಬಿರಬೇಕು. ಈ ರೀತಿ ಕ್ಲೋಸ್ ಇರುತ್ತಲ್ವ, ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಗೆ ಯಾವ ಸೈಜಲ್ಲಿ ಪೈಪಿಂಗ್ ಪೀಸ್ ಬೇಕು, 1 ಇಂಚು ಅಥವಾ 1.5 ಇಂಚು, ನಿಮ್ಗೆ ಎಷ್ಟು ಬೇಕಾಗಿದೆ ಅಷ್ಟು ಸೈಜಲ್ಲಿ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡಿಕೊಂಡ್ರೆ ಬೇಕಾದಷ್ಟು ಕಟ್ ಮಾಡಿಕೊಂಡು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಮತ್ತೆ ಜಾಯಿಂಟ್ ಮಾಡ್ಕೋಬೇಕು ಅನ್ನೋಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ತುಂಬ ಲೆಂತಿಯಾಗಿ ಬರುತ್ತೆ, ಪೀಸಸ್ ಕೂಡ ಪರ್ಫೆಕ್ಟಾಗಿ ಕ್ರಾಸ್ ಕಟ್ಟಲ್ಲಿ ಕೂಡ ಬರುತ್ತೆ. ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೀವು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಈ ಥರ ಒಳ್ಳೆ ಐಡಿಯಾಸ್ಗೋಸ್ಕರ ಫಾಲೋ ಆಗಿ.